ಹಾಯ್, ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ, ನಿಮಗೆ ಶುಭವಾಗಲಿ. ಸ್ನೇಹಿತರೆ, ಪ್ರಿಯರೇ, ಆತ್ಮೀಯರೇ, ಈ ದಿನ ದೇವರು ಕೊಟ್ಟಂಥ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಂಡು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರ ದಿನ ನಮಗೆ ಎಚ್ಚರಿಕೆ ಮಾತಿನಿಂದ ನಮ್ಮನ್ನು ಆಶೀರ್ವಾದಕ್ಕೆ ಒಳಪಡಿಸುವವನಾಗಿದ್ದಾನೆ. ಏನೆಂಬುದಾಗಿ ನಾವು ನೋಡುವಾಗ, ಸತ್ಯವೇದ್ಯಲ್ಲಿರುವ ಜ್ಞಾನೋಕ್ತಿ ಎಂಬ ಪುಸ್ತಕ, ಅದರಲ್ಲಿ 6ನೇ ಅಧ್ಯಾಯ 9, 10, 11 ವಚನಗಳಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ: ಸೋಮೇರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ತೂಕಡಿಕೆ, ಇನ್ನು ಕೊಂಚ ನಿದ್ದೆಗಾಗಿ ಕೈ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳನ್ನು ಹಾಗೂ ಕೊರತೆಯು ಪಂಜುಗಳನ್ನಂತೆಯೂ ನಿನ್ನ ಮೇಲೆ ಬೀಳುವವು. ದೇವರಿಗೆ ಸ್ತೋತ್ರ ಹೇಳೋಣ. ಇವತ್ತು ಲೋಕದಲ್ಲಿ ಬಡತನ ಯಾಕೆ ಮುತ್ತಿಕೊಂಡಿದೆ ಅಂತಂದರೆ, ಇವತ್ತು ದೇವರು ಹೇಳುವ ವಾಕ್ಯ ನಿಜವಾದ ವಾಕ್ಯವಾಗಿದೆ. ಯಾಕಂದರೆ ಮನುಷ್ಯ ತಕ್ಕ ಸಮಯಕ್ಕೆ ಎದ್ದು ತನ್ನ ಕೆಲಸ, ತನ್ನ ದುಡಿಮೆ, ತನಗೆ ಬಂದಂಥ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಅದರಲ್ಲಿ ಹೋಗದೆ ಮನುಷ್ಯ ಇವತ್ತು ಶಾರೀರಕ್ಕೆ ಒಳಪಟ್ಟು, ನಿದ್ದೆಗೆ ಒಳಪಟ್ಟು, ಸೋಂಬೇರಿತನಕ್ಕೆ ಒಳಪಟ್ಟು, ಹೋಗನ್ಬಿಡು, ಮಾಡನ್ಬಿಡು, ಇನ್ನು ಸ್ವಲ್ಪ ಹೊತ್ತು ಆದರೆ ಏನಾಗುತ್ತೆ ಬಿಡು. ಈಗ ಒಂದು ಕಂಪ್ನಿಯಲ್ಲಿ ನಮಗೆ ಇಂಟರ್ವ್ಯೂ 9 ಗಂಟೆಗೆ ಅಂತಂದರೆ ನಾವು ಅಲ್ಲಿ 8ವರೆಗೆ ಆಸಕ್ತಿಯಿಂದ ಇದ್ದರೆ ನಿಜವಾಗ್ಲಿ ಕಂಟಿನ್ಯೂವಾಗಿ ಆ ಇಂಟರ್ವ್ಯೂ ನಾವು ಅಟೆಂಡ್ ಮಾಡೋಕ್ಕಾಗುತ್ತೆ. ಅಂಥದ್ದು ಬಿಟ್ಟು ನಾವು 10 ಗಂಟೆಗೆ 8:30 9 ಗಂಟೆಗೆ ಎದ್ದು 10 ಗಂಟೆಗೆ ಹೋದರೆ ನಮ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಒಂದಲ್ಲಿ ನಮಗೆ ಸಂಪಾದನೆ ಮಾಡುವುದಕ್ಕೆ ನಮಗೆ 10 ಗಂಟೆ ಕೆಲಸಕ್ಕೆ ಟೈಮಿಂಗ್ ಇದ್ದರೆ ನಾವು 10:30 11 ಗಂಟೆಗೆ ಹೋದಾಗ ನಮಗೆ ಆ ಕೆಲಸ ಶಾಶ್ವತವಾಗಿರೋಕ್ಕೆ ಸಾಧ್ಯವೇ ಇಲ್ಲ. ದೇವರು ಕೊಟ್ಟ ಆತ್ಮಿಕವಾದ ವಿಷಯದಲ್ಲಿ ನಾವು ಪ್ರತಿದಿನ ಎದ್ದು ದೇವರ ಕಾರ್ಯಕ್ಕೆ ಒಳಪಟ್ಟು ಜೀವಿಸೋದು ಬಿಟ್ಟು ನಾವು ಲೋಕದ ಕಾರ್ಯಗಳಿಗೆ ಒಳಪಟ್ಟು ವಿಧವಾದಂಥ ಕಾರ್ಯಕ್ರಮಗಳನ್ನು, TV, ಮೊಬೈಲ್ಗೆ, ನಾನಾಕರವಾದಂಥ ಕೆಲಸಕ್ಕೆ ಬಾರದ ಮಾತುಗಳಿಗೆ ಒಳಪಟ್ಟು ಸಮಯವನ್ನು ವ್ಯರ್ಥ ಮಾಡಿ ಸಮಯಕ್ಕೆ ತಕ್ಕಾಗಿ ನಮಗೆ ಸಿಗಬೇಕಾದದನ್ನು ಹೊಂದಿಕೊಳ್ಳದೆ ಇರುವಾಗ ನಿಜವಾಗ್ಲಿ ನಮಗೆ ಬಡತನವು ಹೆಂಗಂತೆ, ದಾರಿಗಳ್ಳನಂತೆ. ಅಂದರೆ ದಾರಿಯಲ್ಲಿ ಹೋಗುವಾಗ ಯಾರಾದರೂ ಒಂದು ಸರ್ಪಣೆಯನ್ನು ಇಲ್ಲ ಒಂದು ಹಣವನ್ನು ಕಸಿಕೊಂಡು ಹೆಂಗೆ ಹೋಗುತ್ತಾರೋ ಅದರಂತೆ ನಮಗೆ ಬಡತನ ಬಂದು ಮುತ್ತಿಕೊಳ್ಳುತ್ತದೆ ಎಂಬುದಾಗಿ ಸ್ವಾಮಿ ಇವತ್ತು ನಮಗೆ ತಿಳಿಸುವನಾಗಿದ್ದಾನೆ. ಸ್ನೇಹಿತರೆ, ಪ್ರಿಯರೇ, ನಿಜವಾಗ್ಲಿ ನಾನು ಹೇಳ್ತೀನಿ, ವಿದ್ಯಾಭ್ಯಾಸ ಮಾಡುವ ಮಕ್ಕಳೇ, ಹಾಗೆ ಕೆಲಸ ಕಾರ್ಯಗಳಿಗಾಗಿ, ಹಾಗೆ ಸೇವೆಯಲ್ಲಿರುವವರಿಗಾಗಿ, ಪ್ರತಿಯೊಬ್ಬರಿಗಾಗಿ ದೇವರು ಇವತ್ತು ಎಚ್ಚರಿಸ್ತಾ ಇದ್ದಾನೆ. ನಮ್ಮ ಸೋಮೇರಿತನ, ನಮ್ಮ ವಿಧವಾದಂಥ ಲೋಕಕ್ಕೆ, ಶಾರೀರಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳಿಗೆ ಒಳಪಟ್ಟು TV, ಮೊಬೈಲು, ಇಲ್ಲದ ಸಲ್ಲದಂಥ ಸ್ನೇಹ ಬಾಂಧವರ ಮಧ್ಯದಲ್ಲಿ ಮಾತನಾಡುವಂಥ ವೇಸ್ಟ್ ಆದ ಕಾರ್ಯಗಳು, ಇವೆಲ್ಲ ಮಾಡುತ್ತಾ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಂಡು ನಮಗೆ ಸಿರಿತನ ಇಲ್ಲ ಅಂದರೆ, ನಮಗೆ ಶ್ರೀಮಂತಿಕೆ ಇಲ್ಲ, ನಮಗೆ ಯಾಕೆ ಬಡತನ, ನಮಗೆ ಯಾಕೆ ಕೊರತೆ ಎಂಬುದಾಗಿ ನಾವು ಆಲೋಚನೆ ಮಾಡೋದು ಅದು ನಿಜವಾಗ್ಲಿ ತಪ್ಪು. ಯಾಕಂದರೆ ಎಷ್ಟೋ ಜನರು ಇವತ್ತು ಅವರಿಗಿರುವ ಬಡತನದಿಂದ ದೇವರನ್ನ ನಿಂದಿಸುವಂಥದ್ದು ನಾವು ನೋಡ್ತೀವಿ. ದೇವ್ರನ್ನ ಯಾಕೆ ನಿಂದಿಸಬೇಕು? ನಮ್ಮಲ್ಲಿ ಸೋಂಬೇರಿತನ ಇಟ್ಕೊಂಡು ನಮ್ಮಲ್ಲಿ ಮಾಡಬೇಕಾದ ಸಮಯಕ್ಕೆ ಮಾಡದೇ ಇರುವಾಗ ಬರುವ ಬಡತನಕ್ಕೆ ನಾವೇ ಹೊಣೆಗಾರರಾಗಿರೋದ್ರಿಂದ ನಾವು ದೇವ್ರು ಅನ್ನೋದು ಭಾಳ ತಪ್ಪು. ಅದಕ್ಕೆ ದೇವರು ಇವತ್ತು ಎಚ್ಚರಿಸ್ತಾ ಇದ್ದಾನೆ. ಇನ್ನು ಎಷ್ಟೊತ್ತವರೆಗೆ ನೀನು ಮಲಗ್ತೀಯ? ಎದ್ದೇಳು. ನೀನು ಟೈಮ್ ಕೆಲಸಕ್ಕೆ ಹೋಗೋದು 9 ಗಂಟೆ, ನೀನು 7 ಗಂಟೆಗೆ ಎದ್ದು ನಿನಗೆ ಬೇಕಾದ ಕಾರ್ಯಗಳನ್ನು ಮುಗಿಸಿಕೊಂಡು ಸಂತೋಷವಾಗಿ ಡ್ಯೂಟಿಗೆ ಹೋಗಂದ್ರೆ ನೀನು 9 ಗಂಟೆಗೆ ನೀನು ಎದ್ದು ಡ್ಯೂಟಿಗೆ ಹೋಗುವ ಅವಸರದಲ್ಲಿ ಮನೆಯಲ್ಲಿ ಗಡಿಬಿಡಿ ಮಾಡಿಕೊಂಡು ಮನೆಯಲ್ಲಿರುವ ಪರಿಸ್ಥಿತಿಗಳೆಲ್ಲ ಎದುರು ಮಾಡಿಕೊಂಡು ಆಮೇಲೆ ಬಡತನ ಇದೆ ಅಂತೇಳಿ ನಾವು ಜೀವಿಸೋದು ತುಂಬ ತಪ್ಪು. ಸ್ನೇಹಿತರೆ, ಸೇವೆ ವಿಷಯದಲ್ಲಿ ಕೂಡ ಅಷ್ಟೇ. ಎಷ್ಟೋ ಜನ ಸೇವೆಗಳಿಗೆ ಹೋಗೋ ಸಮಯದಲ್ಲಿ ಹೋಗದೆ ದೇವರ ಹತ್ರ ಕೂತ್ಕೊಂಡು, ದೇವರೇ ನನಗೆ ಯಾಕೆ ಇಂಥದ್ದು, ನನಗೆ ಯಾಕೆ ಈ ಸೇವೆ ಬೆಳೀಲಿಲ್ಲ, ಈ ರೀತಿಯಾದ ಯೋಚನೆಗಳು. ನಿಜವಾಗ್ಲಿ ದೇವರು ಎಚ್ಚರಿಸ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಸೋಂಬೇರಿತನವನ್ನು ಬಿಟ್ಟು ತಕ್ಕ ಸಮಯಕ್ಕೆ ಎಲ್ಲ ಕೆಲಸಗಳನ್ನು ಮಾಡಿ ಆಶೀರ್ವಾದ ಹೊಂದಿಕೊಳ್ಳೋಣ. ದೇವರು ಖಂಡಿತವಾಗಿ ನಮಗೆ ಆಶೀರ್ವದಿಸುವನಾಗಿದ್ದಾನೆ. ದೇವರು ಈ ಮಾತುಗಳನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಮುಂಜಾನೆ ಹೇಳಿದಂತೆ ನಿನ್ನ ಮಾತುಗಳಿಗಾಗಿ ಸ್ತೋತ್ರ ಹೇಳುತ್ತೇನೆ. ನಮ್ಮಲ್ಲಿರುವಂಥ ಅಲಕ್ಷ್ಯತನದಿಂದ, ನಮ್ಮಲ್ಲಿರುವಂಥ ಕರ್ತನೆ ಲೋಕ ಸಂಬಂಧವುಳ್ಳ ಕಾರ್ಯಗಳಿಗೆ ಒಳಪಟ್ಟು, ದೇವರ ವ್ಯರ್ಥವಾದ ಕಾರ್ಯಗಳು ಒಳಪಟ್ಟು, ಸೋಂಬೇರಿತನಕ್ಕೆ ಒಳಪಟ್ಟು ಮಾಡಬೇಕಾದ ಸಮಯಕ್ಕೆ ಕೆಲಸ ಕಾರ್ಯಗಳನ್ನು ಮಾಡದೆ, ದೇವರೇ ಬಡತನವನ್ನು ಹೊಂದಿಕೊಂಡು ಜೀವಿಸಿ ನಿನ್ನನ್ನು ಕರ್ತನೆ ನಾವು ಅವಮಾನ ಪಡಿಸುವಂಥ ಕಾರ್ಯಗಳನ್ನು ಮಾಡದೆ, ಸ್ವಾಮಿ ನಿನ್ನ ಮೇಲೆ ಗುಣಗುಟ್ಟದಂತೆ ನಾವು ಯಾವಾಗಲೂ ಕರ್ತನೆ ತಕ್ಕ ಸಮಯಕ್ಕೆ ಕೊಟ್ಟ ಸಮಯದಲ್ಲೇ ನಾವು ಕರ್ತನೆ ದುಡಿಮೆ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಜೀವಿಸಿ ಸಿರಿತನ ಹೊಂದಿಕೊಳ್ಳುವಂತೆ ಕೃಪೆ ಮಾಡು. ನಿನ್ನ ನಾಮ ಮಹಿಮೆಪಡಿಸಿಕೋ. ನೀನೇ ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.